ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಮೈ ವ್ಲಾಗ್ ಇನ್ ಕನ್ನಡ. ಇವತ್ತು ಮೋಟೋ ವ್ಲಾಗ್ ಮಾಡೋರಿಗೆ ಕ್ವಿಕ್ ಮೋಟೋ ವ್ಲಾಗಿಂಗ್ ಸೆಟಪ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ನನ್ನ ಹತ್ರ ಇದೆ ಸ್ಟೀಲ್ ಬ್ಯಾಂಡ್ನ ಒಂದು ಹೆಲ್ಮೆಟ್. ಆಲ್ರೆಡಿ ನಾನು ಇವಾಗ ಇದಕ್ಕೆ ಮೌಂಟ್ನ ಫಿಕ್ಸ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಬರೀ ಮೌಂಟ್ ಫಿಕ್ಸ್ ಮಾಡೋದು ಮಾತ್ರಕ್ಕೆ ಸೆಟಪ್ ಕಂಪ್ಲೀಟ್ ಆಗಲ್ಲ. ಸೊ ರೆಗ್ಯುಲರ್ ಕ್ಯಾಮ್ರಾ, ಈಗ ಹೊಸ ಕ್ಯಾಮ್ರಾಗಳು ಪ್ರತಿಯೊಂದಕ್ಕೂ ನಿಮಗೆ ಡಿಫ್ರೆಂಟ್ ಆದಂಥ ಹೋಲ್ಡರ್ ಏನು ಬರುತ್ತೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ನನ್ನ ಹತ್ರ ಇರೋದು ಇವಾಗ ಹೀರೋ 7 ಬ್ಲ್ಯಾಕ್ ಇದೆ, ಹಳೆ ಕ್ಯಾಮ್ರಾನೇ. ಅದಕ್ಕೆ ಹೊಸ ರೀತಿ ಯಾವ ರೀತಿ ಸೆಟಪ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ನಮಗೆ ಬೇಕಾಗಿರೋದು ಒಂದು ಕ್ಯಾಮ್ರಾ. ಸೊ ನನ್ನ ಹತ್ರ ಇವಾಗ Gopro 7 ಬ್ಲ್ಯಾಕ್ ಒಂದು ಕ್ಯಾಮ್ರಾ ಇದೆ. ಸೊ ಇದ್ರ ಸೈಡ್ ಡೋರ್ನ ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ನಾವು ರೆಗ್ಯುಲರ್ ಆಗಿ ಈ ಕ್ಯಾಮ್ರಾ ಜೊತೆ ಏನು ಮೌಂಟ್ ಬರುತ್ತೆ, ಈ ಮೌಂಟಿಂದ ನಾವು ಮೋಟೋ ವ್ಲಾಗ್ಗೆ ನಾವು ಎಕ್ವಿಪ್ಮೆಂಟ್ಗಳನ್ನ ಕೂಡ್ಸೋಕ್ಕಾಗಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಬೈ ಮಾಡಿರುವಂಥದ್ದು ಈ ಒಂದು ಕೇಸ್ನ ಬೈ ಮಾಡಿದ್ದೀನಿ. ಈ ಕೇಸ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನೋಡ್ತಾ ಇರ್ಬೋದು ನೀವು. ಈ ಕೇಸ್ ಇಲ್ಲಿ ನಿಮಗೆ ಮೈಕ್ ಅಡಾಪ್ಟರ್ನ ಇನ್ಸರ್ಟ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾನೆ. ಮತ್ತು ಇಲ್ಲಿಂದ ವೈರ್ ಕನೆಕ್ಷನ್, ಅಂದರೆ ನಾವೇನು ಇವಾಗ ಕ್ಯಾಮ್ರಾದಲ್ಲಿ ರಿಮೂವ್ ಮಾಡಿದ್ದೀವಿ, ಸೊ ಅದ್ರ ಕನೆಕ್ಷನ್ ಇದರಿಂದ ಔಟ್ ಆಗುತ್ತೆ. ಮತ್ತು ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಇಲ್ಲಿ ಹೊರಗಡೆ ಈ ಕೇಸ್ ಒಳಗಡೆ ಹಾಕಿದ್ದಾಗೇ ಸಹ ನಾವು ಆಪ್ರೇಟ್ ಮಾಡ್ಬೋದು. ಈ ಕ್ಯಾಮ್ರಾ ಒಳಗಡೆ ಇನ್ಸರ್ಟ್ ಮಾಡಿ ನೋಡ್ತೀನಿ ಇವಾಗ ನೋಡಿ. ಸೊ ಈಸಿ ಸ್ಲೈಡ್ ಡೋರ್ ಥರ ಕೊಟ್ಟಿದ್ದಾನೆ. ಇಲ್ಲಿ ಕ್ಯಾಮ್ರಾ ನೋಡಿ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಮತ್ತು ಡೋರ್ ಅದೇ ಥರ ಸ್ಲೈಡ್ ಮಾಡಿದ್ರೆ ಲಾಕ್ ಆಗಿದೆ. ಇದು ಪರ್ಫೆಕ್ಟಾಗಿ ಫಿಟ್ ಆಗಿದೆ, ಯಾವುದೇ ರೀತಿ ವೈಬ್ರೇಷನ್ ಬರ್ತಾ ಇಲ್ಲ, ಇದರಲ್ಲಿ ಸೌಂಡ್ ಕೇಳಿಸ್ತಾ ಇಲ್ಲ. ಇದು ಪರ್ಫೆಕ್ಟಾಗಿ ಫಿಟ್ ಆಗಿದೆ. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಆಗಲೇ ಹೇಳ್ತಾರ ಒಂದು ಮೈಕ್ ಅಡಾಪ್ಟರ್ ಬೇಕಾಗುತ್ತೆ. ಇದು ನಿಮಗೆ ಅಮೆಜಾನಲ್ಲೂ ಸಿಗುತ್ತೆ, ಹೊರಗಡೆ ಗೋಪ್ರೋ ಶಾಪಲ್ಲೂ ತೊಗೋಬೋದು ನೀವು. ಹೊರಗಡೆ ತೊಗೊಂಡ್ರೆ ನಿಮಗೆ 4800 ಇದೆ, MRP ಏನಿದೆ ಅಷ್ಟೇ ಚಾರ್ಜ್ ಮಾಡ್ತಾರೆ. ಬಟ್ ಆನ್ಲೈನಲ್ಲಿ ಆದರೆ ನಿಮಗೆ ಒಂದು 300 ರೂಪಾಯಿಗಳ ಡಿಸ್ಕೌಂಟ್ ಸಿಗುತ್ತೆ. ಫಸ್ಟು ಈ ಒಂದು ಕೇಬಲ್ ಏನಿದೆ ಇದರಿಂದ ಹೊರಗಡೆ ತೊಗೋಬೇಕು. ಸೊ ಈ ಹೋಲಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದಾನೆ ನೋಡಿ, ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಮತ್ತು ಈ ಕನೆಕ್ಷನ್ ಏನಿದೆ ನೀವು ಡೈರೆಕ್ಟಾಗಿ ಕೊಟ್ಟರೆ ಇದು ಅಲ್ಗಾಡ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನೀವು ಒಂದು ಟ್ವಿಸ್ಟ್ ಮಾಡಿ ಈ ಸಿ ಟೈಪ್ ಏನಿದೆ ಅಲ್ಲಾದರೆ ಇದನ್ನು ಸಹ ಲಾಕ್ ಆಗುತ್ತೆ. ಇದು ಸಹ ಶೇಕ್ ಆಗಲ್ಲ ನಿಮ್ಗೆ ಸ್ವಲ್ಪನೂ. ಇಲ್ಲೋಗಿ ಲಾಕ್ ಆಗಿದೆ. ಸೊ ಇದು ಅವಾಗ ರಿಮೂವ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಒಂದ್ಸರಿ ಸೆಟಪ್ ಮಾಡಿದ್ರೆ ಆಯಿತು. ಮೈಕ್ರೋ USB ಏನಿದೆ ಅದರಿಂದ ನೀವು ಡಾಟಾನ ಕಂಪ್ಯೂಟರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಮೊಬೈಲ್ ಇದ್ದರೆ ಮೊಬೈಲಲ್ಲೇ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ನಿಮ್ಗೆ ಚಾರ್ಜಿಂಗು ಇದು ತೆಗೆಯೋ ಅವಶ್ಯಕತೆ ಇರಲ್ಲ. ಇಲ್ಲಿಂದ ಕನೆಕ್ಟ್ ಆಗಿರೋ ಅಡಾಪ್ಟರಲ್ಲಿ ಏನಿದೆ ಸಿ ಪೋರ್ಟು, ಇಲ್ಲಿಂದನೇ ಚಾರ್ಜ್ ಮಾಡ್ಬೋದು. ಸೊ ಈ ಕೇಸನ್ನು ನೀವು ಮತ್ತೆ ಓಪನ್ ಮಾಡೋ ಅವಶ್ಯಕತೆ ಬರಲ್ಲ. ಯಾವಾಗ ಅವಶ್ಯಕತೆ ಬರುತ್ತೆ ಅಂತಂದರೆ, ನೀವು ಮೈಕ್ರೋ SD ಕಾರ್ಡಿಂದ ನೀವು ಡಾಟಾನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದಾಗ ಮಾತ್ರ ಅದರ ಅವಶ್ಯಕತೆ ಬರುತ್ತೆ. ಸೊ ನೆಕ್ಸ್ಟ್ ಬೇಕಾಗಿರೋದು ನಿಮಗೆ ಒಂದು ಮೈಕ್. ನಾನು ಆ್ಯಕ್ಷನ್ ಪ್ರೋ ಅಂತಂದ್ಬಿಟ್ಟು ಒಂದು ಮೈಕ್ ತರಿಸಿದ್ದೀನಿ. ಇದರಲ್ಲಿ ನಿಮಗೆ 2 ವೆರೈಟೀಸ್ ಬರುತ್ತೆ. ಒಂದು TRS ಅಂತ ಬರುತ್ತೆ, ಇನ್ನೊಂದು TRRS ಅಂತ ಬರುತ್ತೆ. ನಿಮ್ಗೆ ಇಲ್ಲಿ 3 ಪಿನ್ಸ್ ಏನು ಕಾಣಿಸ್ತಾ ಇದೆ ಇದು TRS. ಇದರಲ್ಲೇ 4 ಕಟ್ ಬರುತ್ತೆ, ಅದು TRRS. ಸೊ ಈ ಕ್ಯಾಮ್ರಾಗೆ ಇಲ್ಲಿರೋ ಸೆಟಪ್ಗೆ ಬೇಕಾಗಿರೋದು TRS ಮಾತ್ರ. ಸೊ ಇದನ್ನ ನಾವು ಈ ಥರ ಡೈರೆಕ್ಟ್ ಇನ್ಸರ್ಟ್ ಮಾಡಿದ್ರೆ ಆಯಿತು. ಸೊ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಇದನ್ನು ಹೋಲ್ಡ್ ಮಾಡೋದಕ್ಕೆ ಕನೆಕ್ಟರ್ ಒಂದು ಬೇಕಾಗುತ್ತೆ. ಕನೆಕ್ಟರ್ ಅಂದರೆ, ಸೊ ನಾವು ಈಗ ಆಲ್ರೆಡಿ ಏನು ಮೌಂಟ್ ಮಾಡಿದ್ದೀವಿ ಹೆಲ್ಮೆಟಲ್ಲಿ, ಸೊ ಆ ಹೆಲ್ಮೆಟ್ಗೂ ಮತ್ತು ಇದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಈ ಥರ ಟೈಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಸೆಟಪ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾವು ಹೆಲ್ಮೆಟ್ಗೆ ಯಾವ ರೀತಿ ಮೌಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಆಲ್ರೆಡಿ ಏನು ಮೌಂಟ್ ಹಾಕಿದ್ದೀವಿ, ಈ ಮೌಂಟ್ಗೆ ನಾವು ಈಗ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫಿಕ್ಸ್ ಆಗಿದೆ. ಸೊ ಇದನ್ನು ನಾವು ಹ್ಯಾಂಗಲ್ನ ಸೆಟ್ ಮಾಡಿಕೊಂಡು ಇದನ್ನು ಟೈಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೈಕ್ ಇಲ್ಲಿ ಬರುತ್ತೆ. ಸೊ ಮೈಕ್ದು ಇವಾಗ ನೀವು ಇಲ್ಲಿ ಕೆಳಗಡೆಯಿಂದ ತೊಗೊಂಡು, ಆ್ಯಕ್ಚುಲಿ ಈ ಮೈಕ್ ಸ್ಪೆಷಾಲಿಟಿ ಏನು ಹೇಳಿದ್ರೆ ಈ ಥರ ಬೆಂಡ್ ಮಾಡ್ಕೋಬೋದು ನೀವು. ವೈರು ಕಾಣಿಸ್ತಾ ಇದೆಯಾ? ಈ ಥರ ಬೆಂಡ್ ಮಾಡ್ಕೋಬೋದು. ಇದು ವೈರಲ್ಲ, ಸ್ವಲ್ಪ ಮೆಟಲ್ ಟೈಪ್ ಇದೆ. ಈ ಥರ ಬೆಂಡ್ ಮಾಡ್ಕೊಂಡು ನೀವು ಹೆಲ್ಮೆಟ್ನ ವೇರ್ ಮಾಡಿದ್ರೆ ನಿಮಗೆ ಆರಾಮಾಗಿ ಕೇಳುತ್ತೆ. ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ಸ್ ಇದೆ. ಏನು ಮುಂದೆಗಡೆ ಗ್ಲಾಸ್ ಏನಿದೆ ಅದನ್ನು ತೆಗೆದು ಸೊ ಮೇಲ್ಗಡೆಯಿಂದ ಈ ಥರ ಹಾಕಿ ಮತ್ತೆ ಇಲ್ಲೂ ಬೆಂಡ್ ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ? ಸೊ ಸಿಂಪಲ್, ತುಂಬ ಲಾಂಗ್ ವೈರ್ ಇರಲ್ಲ ನಿಮಗೆ. ನೀವು ಯಾವ ಥರ ಸೆಟ್ ಮಾಡಿ ಇಡ್ತೀರೋ ಆ ಕಡೆಗೆ ಬೆಂಡ್ ಆಗುತ್ತೆ ಇದು. ಸೊ ಇದು ನನ್ನ ಪ್ರಕಾರ ಇಲ್ಲಿ ಮುಂದೆಗಡೆಯಿಂದನೇ ಹಾಕೊಂಡ್ರೆ ಸ್ವಲ್ಪ ಬೆಂಡ್ ಮಾಡಿ ಇದನ್ನು ವೈಪರ್ ಕ್ಲೋಸ್ ಮಾಡ್ಕೋಬೋದು ನೀವು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.